ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಡಿನ ಹೆಮ್ಮೆಯ ಇತಿಹಾಸದ ಈ ವಿಡಿಯೋಗೆ ನಿಮಗೆ ಸುಸ್ವಾಗತ. ವಿಜಯನಗರ ಇದೊಂದು ಎಂತಹ ಸಾಮ್ರಾಜ್ಯ ಅಂದ್ರೆ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಇಷ್ಟೊಂದು ಅಭೂತಪೂರ್ವವಾಗಿ ಮೆರೆದಂತಹ ಸಾಮ್ರಾಜ್ಯ ಹಿಂದೆ ಇರಲಿಲ್ಲ, ಮುಂದೆ ಇರೋದೂ ಇಲ್ಲ. ಕಲ್ಲಲ್ಲಿ ಏನು ಮಾಡೋಕೆ ಆಗುತ್ತೆ ಅಂತ ಕೇಳಿದವರಿಗೆ ಕಲ್ಲಲ್ಲೇ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಇಡೀ ದಕ್ಷಿಣ ಭಾರತವನ್ನೇ ಆಳಿದಂತಹ ಸಾಮ್ರಾಜ್ಯವೇ ನಮ್ಮ ವಿಜಯನಗರ. ವಿಜಯನಗರದ ವೈಭವದ ಕಾಲದಲ್ಲಿ ಇದನ್ನು ಕಣ್ಣಾರೆ ಕಂಡಂತಹ ಅಬ್ದುಲ್ ರಜಾಕ್ ವಿದೇಶಿ ಪ್ರವಾಸಿಗನೊಬ್ಬ ಹೇಳ್ತಾನೆ, ಶ್ರೀಲಂಕಾದಿಂದ ಕಲಬುರಗಿಯವರೆಗೂ, ಬಂಗಾಲದಿಂದ ಮಲಬಾರದವರೆಗೂ 300ಕ್ಕಿಂತ ಹೆಚ್ಚು ಬಂದರುಗಳನ್ನು ಒಳಗೊಂಡಂತಹ ಏಕೈಕ ಸಾಮ್ರಾಜ್ಯ ನಮ್ಮ ವಿಜಯನಗರ. ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯ ಕಾಲದಲ್ಲಿ ಹತ್ತತ್ರ 200 ಸಾಮಂತ ರಾಜರು ಇವರ ಕೆಳಗೆ ಆಳ್ವಿಕೆ ಮಾಡ್ತಾ ಇರ್ತಾರೆ. ಸೈನ್ಯವೇ ವಿಜಯನಗರದ ಬಹುದೊಡ್ಡ ಬಲವಾಗಿತ್ತು. ಒಂದು ಅಂದಾಜಿನ ಪ್ರಕಾರ ವಿಜಯನಗರದಲ್ಲಿ ಸೈನ್ಯದ ಸಂಖ್ಯೆ 16 ಲಕ್ಷವೇ ಆಗಿತ್ತು. ಇಂತಹ ಮಹೋನ್ನತ ಸಾಮ್ರಾಜ್ಯದ ಕೆಲವೊಂದು ರಹಸ್ಯಗಳನ್ನು ಚರ್ಚೆ ಮಾಡೋದಕ್ಕೆ ಅಂತಾನೆ ಒಂದು ರಹಸ್ಯ ಕೋಣೆಯನ್ನು ಕೂಡ ನಿರ್ಮಿಸಿದ್ದರು ಆ ಕಾಲದಲ್ಲಿ. ಭೂಮಿಯ ನೆಲಸಮದಿಂದ ಕೆಳಗಡೆನೆ ನಿರ್ಮಿಸಿದಂತಹ ಈ ಒಂದು ಕೋಣೆ ಸಾಮಾನ್ಯವಾಗಿ ಮೇಲೆ ಓಡಾಡಿದವರಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಈ ಒಂದು ರಹಸ್ಯ ಕೋಣೆಯಲ್ಲಿ ಮಹಾರಾಜರು ಕೆಲವೊಂದು ಮುಖ್ಯ ವ್ಯಕ್ತಿಗಳ ಜೊತೆ ಯುದ್ಧಗಳ ಬಗ್ಗೆ, ಸಾಮಂತ ರಾಜ್ಯರ ಬಗ್ಗೆ, ಸಾಮ್ರಾಜ್ಯದ ಕೆಲವೊಂದು ಮುಖ್ಯ ರಹಸ್ಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು ಅಂತ ಹೇಳುತ್ತಾರೆ. ಧನ್ಯವಾದಗಳು.